ನಾವೆಲ್ಲರೂ ಹೋಗ್ಬೇಕಾದ್ರೆ ಇನ್ನೋಸೆಂಟ್ ಆಗಿರೋ ಸ್ಯಾಡ್ ಫೇಸ್ ತೋರಿಸ್ಬಿಟ್ಟು ನಾವು ಬೇಗ ಮನೆಗೆ ಬರಬೇಕು ಆ ಥರ ಮಾಡಿರ್ತಾನೆ ಮಾತ್ರ ನನ್ನ ಇಬ್ಬರು ಮಕ್ಕಳು. ಹಾಯ್ ಗಾಯ್ಸ್, ಹೇಗಿದ್ರೆ ನೀವೆಲ್ಲ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ. ನಾವೆಲ್ಲೋ ಹೋದರೂ ಬೆಳಗ್ಗೆ ಹೋಗಿ ಸಂಜೆ ಬರಬೇಕಾಗತ್ತೆ, ಯಾಕಂದರೆ ನಮ್ಮ ಮನೇಲಿ ಇನ್ನೂ ಇಬ್ಬರು ಮಕ್ಕಳು ಕಾಯ್ತಾ ಇರ್ತಾರೆ. ಇವತ್ತು ನಾವು ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. 12 ಇಯರ್ಸ್ ಆದಮೇಲೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲ ರೋಡ್ ನಾವು ಕಪಲ್ ಆಗಿರ್ಬೇಕಾದ್ರೆ ನಾವು ಅಷ್ಟು ಈ ರೋಡ್ ಸುತ್ತಾ ಇದ್ವಿ. ವೀಕ್ಲಿ 2-3 ಸತಿ ಅಂತೂ ನಾವು ಇದೇ ರೋಡಲ್ಲೇ ಓಡಾಡ್ತಾ ಇದ್ದಿದ್ದು ಜಾಗ ಇದೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ. ಇಲ್ಲಿ ಒಂದು ಡಾಬಾನು ಬರುತ್ತೆ, ಎಲಿಪ್ಯಾಡ್ ಡಾಬಾ ಅಂತ. ಆ ಡಾಬಾದಲ್ಲಂತೂ ನಾವು ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಲ್ಲಿ. ಇದೆಲ್ಲ 12 ಇಯರ್ಸ್ ಆದಮೇಲೆ ಒಂದು ಮೆಮೊರಿ ಥರ ನಮಗೆ. ನಾವು ಮುಂಚೆಲ್ಲ ನಮ್ಮ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದು ಎಕ್ಸ್ಪೆಕ್ಟೇ ಮಾಡ್ಕೊಂಡಿರಲ್ಲ. ನಾವು ಏನೆಲ್ಲ ಅಂದ್ಕೊಂಡಿದ್ವಿ ನಾವು ಅದು ಒಂದೊಂದೇ ಮಾಡ್ತಾ ಇದ್ದೀವಿ ನಮ್ಮ ಲೈಫ್ಗೆ ಅಂತ. ಅದು ಈ ಸತಿ ನನ್ನ ಮಗನ ಜೊತೆ ಬರ್ತೀನಿ ಅಂತಂತೂ ಅಂದ್ಕೊಂಡೇ ಇರಲಿಲ್ಲ. ಯಾಂಪೆ ದಿಕ್ತಾ ನೈನಿ ಮದುವೆ ಆಗೋದು ದೊಡ್ಡ ವಿಷಯ ಅಲ್ಲ, ಲವ್ ಮ್ಯಾರೇಜ್ ಆಗೋದು ದೊಡ್ಡ ವಿಷಯ ಅಲ್ಲ. ಆದರೆ ಮದುವೆ ಆದಮೇಲೆ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಿರಲ್ಲ, ಅದು ತುಂಬಾ ದೊಡ್ಡ ವಿಷಯ. ಅಷ್ಟು ಈಸಿನೇ ಅಲ್ಲ ಲವ್ ಮ್ಯಾರೇಜ್ ಆಗಿ ಅಗೇನ್ಸ್ಟ್ ಆಗಿ ಫ್ಯಾಮಿಲಿ ಬಿಟ್ಟು ನೀವು ಫ್ಯಾಮಿಲಿ ಮಾಡಿ ಇಷ್ಟು ವರ್ಷ ಜೊತೆಯಾಗಿ ಎಷ್ಟೇ ಕಷ್ಟ ಏನೇ ಬಂದರೂ ನೀವು ಜೊತೆಯಾಗಿರ್ತೀರಲ್ಲ, ಅದು ತುಂಬಾ ಧೈರ್ಯ ಬೇಕದಕ್ಕೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿ ನಾನು ಯಾರೆಲ್ಲ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೋ ಅವ್ರಿಗೇನು ಹೇಳಬೇಕು ಅಂತ ಇದ್ರೆ, ತುಂಬ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಏನೇ ಕಷ್ಟ ಆದರೂ ನೀವು ನಿಮ್ಮ ಹಸ್ಬೆಂಡ್ ಕೂತ್ಕೊಂಡು ಮಾತಾಡಿ ಅದ್ರ ಬಗ್ಗೆ. ಫ್ಯಾಮಿಲಿಯವ್ರಿಗೆ ನೀವು ಹೇಳಿದ್ರು ಅವ್ರು ಹೇಳೋದು ಒಂದೇ ಮಾತು, ನೀವು ನಿಮ್ಮ ಇಷ್ಟಪಟ್ಟು ತಾನೇ ಮದುವೆ ಆಗಿರೋದು, ಏನೇ ಕಷ್ಟ ಬಂದರೂ ಅದು ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು ಅದನ್ನ ನಿಮಗೆ ಗೈಡೆನ್ಸ್ ಕೊಟ್ಟು ಈ ಥರ ಇರಬೇಕು ಏನು ಮಾಡಬೇಕು ಅಂತ ನಿಮ್ಗೆ ಹೇಳೋಕ್ಕೆ ಯಾರೂ ಬರೋಲ್ಲ. ಅದ್ರ ಜೊತೆ ನೀವೆಲ್ಲರ ಮುಂದೆ ಒಂದು ಜೋಕ್ ಆಗಿದ್ಬಿಡ್ತೀರ ಅಷ್ಟೇ ಹೊರತು ನೀವೊಂದು ಎಂಟರ್ಟೈನಿಂಗ್ ಆಗಿದ್ಬಿಡ್ತೀರ ಅಷ್ಟೇ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿ ನಾನು ಇದು ನಿಮ್ಗೆ ಶೇರ್ ಮಾಡ್ತಾ ಇರೋದು ಅಷ್ಟೇ. ಎಲ್ಲ ಸಿಚುವೇಶನ್ ಎಲ್ಲ ಪ್ರಾಬ್ಲಮ್ಸ್ ಒಂದೇ ಥರ ಇರಲ್ಲ. ಆದರೆ ಎಷ್ಟೇ ಏನೇ ಇದ್ರೂ ಧೈರ್ಯವಾಗಿ ಏನೇ ಪ್ರಾಬ್ಲಮ್ ಬಂದ್ರೂ ನೀವು ನಿಮ್ಮ ಹಸ್ಬೆಂಡ್ ಕೂತ್ಕೊಂಡು ಅದನ್ನ ಫೇಸ್ ಮಾಡಿ. ಏನೆಲ್ಲ ಬೇಕು ತಿನ್ನೋಕ್ಕೆ ಅದೆಲ್ಲ ತೊಗೊಂಡು ಕಾರಲ್ಲಿ ಕುತ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡು ಹಾಗೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. What is a bag? What is a bum bum? What is a bum bum? Hi, say hi guys. Hi guys. What is a bum bum? ಈಗ ಹೊಸದು ಕಲ್ತಿರೋದು, ವಾಟ್ ಈಸ್ ಯೋರ್ ಪ್ರಾಬ್ಲಮ್? ನನ್ನ ಹಸ್ಬೆಂಡ್ ಅಂತೂ ಏನೇ ಕಾರಣಕ್ಕೂ ಚಾನ್ಸ್ ಮಾತ್ರ ಮಿಸ್ ಮಾಡೋಕೆ ಹೋಗಲ್ಲ ಇಂಪ್ರೆಸ್ ಮಾಡೋದ್ರಲ್ಲಂತೂ. ಅಲ್ಲಿ ಪುನಃ ಸೈಡಲ್ಲಿ ಕಾರ್ ನಿಲ್ಲಿಸಿ ಅಲ್ಲಿಂದ ಹೂಗಳೆಲ್ಲ ತೊಗೊಂಡೆ ನಾನು ಹೇಗೆ ಮುಂಚೆ 12 ಇಯರ್ಸ್ ಬ್ಯಾಕ್ ಹೇಗೆ ಪ್ರಪೋಸ್ ಮಾಡ್ತಾಯಿದ್ರು ಸೇಮ್ ಅದೇ ಥರ ಹೂವೆಲ್ಲ ತೊಗೊಂಡು ಪ್ರಪೋಸ್ ಮಾಡಕ್ಕೆ ಬಂದರು. क्या कर रहे हो? Love you. Love you. Love you. Like always, my answer is always yes. Love you too. ಸೊ ಇವತ್ತು ನಮ್ಮ ಟೈಮ್ ಈ ಥರ ಸ್ಪೆಂಡ್ ಮಾಡಿದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.